ಗೋವಾಗ್ ಹೋಗಿ ಈ ಹಿಡನ್ ಪ್ಲೇಸ್ ನೋಡಿಲ್ಲ ಅಂದ್ರೆ ನಿಮ್ಮ ಟ್ರಿಪ್ ಇನ್ಕಂಪ್ಲೀಟ್ ಆಗಿರುತ್ತೆ. ಇವತ್ತು ಗೋವಾ ಅಲ್ಲಿ ನಮ್ಮ 3ನೇ ದಿನ ಮತ್ತು ಸೌತ್ ಗೋವಾದಲ್ಲಿ ಕೊನೆಯ ದಿನ. ಬೆಳಿಗ್ಗೆ ಟಿಫನ್ ಮಾಡಿಕೊಂಡು ನಾವು ಹೋದ್ವಿ ಪೆಲಲಂ ಬೀಚ್ ಕಡೆ. ಈ ಪ್ಲೇಸ್ ನಮ್ಮ ರೂಮ್ ಇಂದ 45 ಕಿಲೋಮೀಟರ್ ಅಲ್ಲಿ ಇತ್ತು. ಹೋಗೋ ದಾರಿ ಸೂಪರ್ ಆಗಿತ್ತು. ಬೈಕ್ ರೈಡ್ ಅಮೇಜಿಂಗ್ ಆಗಿತ್ತು. 1.5 ಗಂಟೆ ರೈಡ್ ಮಾಡಿಕೊಂಡು ನಾವು ಹೋದ್ವಿ ಪೆಲಲಂ ಬೀಚ್ ಗೆ. ಈ ಪ್ಲೇಸ್ ನೋಡಕ್ಕೆ ಸೂಪರ್ ಆಗಿದೆ. ಕಡಿಮೆ ಜನ ಆರಾಮಾಗಿ ಎಂಜಾಯ್ ಮಾಡಬಹುದು. ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಂತರ ನಾವು ಹೋದ್ವಿ ಬೋಟಿಂಗ್ ಮಾಡಕ್ಕೆ. ಅದು ಬಂದು ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ಲಿ. ಬೋಟಿಂಗ್ ಚಾರ್ಜಸ್ ಒಂದು 1500 ರೂಪಾಯಿ ಹೇಳಿದ್ರು. ಬರೀ 500 ರೂಪಾಯಿಗೆ ಡೀಲ್ ಫೈನಲ್ ಮಾಡಿ ನಾವು ಹೋದ್ವಿ ಬೋಟಿಂಗ್ ಮಾಡಕ್ಕೆ. ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ಲಿ ಬೋಟಿಂಗ್ ಜೊತೆಗೆ ಫುಲ್ ಮಳೆ, ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ನಂತರ ಇಲ್ಲಿಂದ ನಾವು ಹೋದ್ವಿ ಕೋಲಾ ಬೀಚ್ ಗೆ. ಪೆಲಲಂ ಬೀಚ್ ಇಂದ 25 ಕಿಲೋಮೀಟರ್ ಅಲ್ಲಿ ಇತ್ತು ಈ ಕೋಲಾ ಬೀಚ್. ಹೋಗುವ ದಾರಿ ಅಂತೂ ಭಯಂಕರವಾಗಿತ್ತು. ಫುಲ್ ಅಡ್ವೆಂಚರ್ ಮಾಡ್ಕೊಂಡು ನಾವು ಬಂದ್ವಿ ಈ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಹತ್ರ. ಈ ಜಾಗ ಬಂದು ಒಂದು ಆಫ್ ಬೀಟ್ ಹಿಡನ್ ಪ್ಲೇಸ್ ಅನ್ಬಹುದು. ಸೊ ದಿಸ್ ಈಸ್ ಕೋಲಾ ಬೀಚ್. ನೀವು ಗೋವಾಗ್ ಬಂದು ಈ ಪ್ಲೇಸ್ ಬರ್ಲಿಲ್ಲ ಅಂದ್ರೆ ನಿಮ್ಮ ಟ್ರಿಪ್ ಇನ್ಕಂಪ್ಲೀಟ್ ಅನ್ಕೊಳ್ಳಿ. ಇಲ್ಲಿ ನಾವು ಮಾಡಿದ್ವಿ ಕಯಾಕಿಂಗ್. ಒಬ್ಬರಿಗೆ 500 ರೂಪಾಯಿ ಆಗಿತ್ತು. ಜೊತೆಗೆ ಮಳೆ, ಫುಲ್ ಸಖತ್ತಾಗಿತ್ತು ಗುರು ಎಕ್ಸ್ಪೀರಿಯನ್ಸ್. ನಂತರ ಇಲ್ಲಿಂದ ನಾವು ಬಂದ್ವಿ ಬೆನಾಲಿಯಂ ಬೀಚ್ ಗೆ. ಇಲ್ಲಿ ಬಂದು ಸನ್ಸೆಟ್ ನೋಡಿದ್ವಿ. ಸೊ ಇಲ್ಲಿಗೆ ನಮ್ಮ ಸೌತ್ ಗೋವಾ ಟ್ರಿಪ್ ಎಂಡ್ ಆಯ್ತು. ನೆಕ್ಸ್ಟ್ ನಾವು ಹೋಗ್ತೀವಿ ನಾರ್ತ್ ಗೋವಾಗೆ. ಅಲ್ಲಿ ಸಿಗೋಣ. ಟಿಲ್ ದೆನ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.